ಸ್ನೇಹಿತರೆ, ನಾನು ನಿಮ್ಮ ರಮೇಶ್ ಕಿರ್ಗಂದೂರು. ಇದು ಯಾವುದು ಗೊತ್ತಾ? ನಮ್ಮ ಕಿರ್ಗಂದೂರು ಗ್ರಾಮದ ರಸ್ತೆ, ಮರಿಗೌಡ ಬಡಾವಣೆ ಹೊಂದ್ಕೊಂಡಿರುವಂಥ ರಸ್ತೆ. ಇಲ್ಲೇನಪ್ಪ ಇಷ್ಟೊಂದು ವಾಹನಗಳು ನಿಂತವೆ ಅಂತೀರಾ? ನೋಡಿ, ಇಲ್ಲೆಲ್ಲ ತಗೊಂಬರ್ತಾ ಇದ್ದಾರೆ ಪೂಜೆಗೆ. ನಮ್ಮ ಏನು ಸಿದ್ದೇಶ್ವರ ಒಂಬಳಮ್ಮನಪ್ಪಳವರು, ಅಂದರೆ ನಮ್ಮ ಅಣ್ಣ ತಮ್ಮ ಪೈಕಿಲಿ ಒಂದಷ್ಟು ಜನ. ಇಲ್ಲಿ ವಿಶೇಷ ಏನಪ್ಪ ಅಂದರೆ, ಇದು ಪ್ರತಿ ಗುರುವಾರ ಪ್ರತಿ ವರ್ಷ ಅದೆಷ್ಟೋ ನೂರಾರು ವರ್ಷಗಳ ಹಿಂದೆ ಹಳೆ ತಲೆಮಾರಿನಿಂದ ನಡ್ಕೊಂಬತ್ತೇ ಇರುವಂಥ ಒಂದು ಹಬ್ಬ ಇದು, ಮಕ್ಕೆ ಹಬ್ಬ ಅಂತ. ಅದರಲ್ಲೂ ವಿಶೇಷವಾಗಿ ಗುರುವಾರನೇ ಮಾಡುವಂಥದ್ದು. ಈಗ ಎಲ್ಲ ಹಣ್ಣು ಕಾಯಿ ಎಲ್ಲ ತಗೊಂಬಂದು, ಈಗ ಇಲ್ಲಿ ಮಕ್ಕೆ ಕಲ್ಲುಗಳಿದ್ದಾವೆ, ಇಲ್ಲಿ ಎಲ್ಲ ಪೂಜೆ ಮಾಡ್ತಾರೆ. ಮತ್ತು ರಾತ್ರಿ ಒಂದು 7 ಗಂಟೆ 7:15 ಬಂದು, ಏನು ಈ ಹಬ್ಬದ ವಿಶೇಷ ಊಟ ಅಂದರೆ ಮಾಂಸದ ಊಟ. ಇಲ್ಲಿ ತಗೊಂಡು ಬಂದು, ಇಲ್ಲಿ ನೋಡಿ, ಇಲ್ಲೆಲ್ಲ ಹೂವು ಹಾಕಿ ಕಲ್ಲುಗಳಿಗೆ ಪೂಜೆ ಮಾಡ್ತಾಯಿದ್ದಾರೆ. ನಾವು ಆಲ್ರೆಡಿ ಪೂಜೆ ಮುಗಿಸಿದ್ದೀವಿ. ಈಗ ಈ ಪೂಜೆ ಮಾಡ್ತಾ ಇರೋದಷ್ಟೇ ನಾವು ಈಗ ತೆಗಿಬೇಕು ವಿಡಿಯೋ. ಅದೆಲ್ಲ ಭಕ್ತಿಪೂರ್ವಕವಾಗಿ. ಈ ಒಂದು ಹಬ್ಬದ ವಿಶೇಷ ಏನಪ್ಪ ಅಂದರೆ, ಅಗಲಿದ ಆತ್ಮಗಳಿಗೆ ಒಂದು ತೃಪ್ತಿ ಉಂಟು ಮಾಡುವಂಥದ್ದು. ಅಂದರೆ ಅವರು ಬದುಕಿದಂಥ ಕಾಲದಲ್ಲಿ ಈ ಹಬ್ಬಗಳೆಲ್ಲ ಆಚರಣೆ ಮಾಡಿ ಈ ಮಾಂಸದ ಊಟ ಸೇವನೆ ಮಾಡಿ ಒಂದು ತೃಪ್ತಿ ಪಡ್ತಾಯಿದ್ರು. ಅಂಥ ಒಂದು ಹಬ್ಬ ಇದು. ನೋಡಿ, ಊರ ಯಜಮಾನ್ರು ಉಮೇಶ್ ಅಂದ್ಬಿಟ್ಟು, ಹಂಗೆ ಬರುತ್ತಪ್ಪ. ಎಲ್ಲ ಯಜಮಾನ್ರುಗಳೇ, ಹಿರಿಯವರು. ಇಲ್ಲಿ ನಮ್ಮ ಅಣ್ಣ, ಇವರು ನಮ್ಮ ಹುಡುಗ ತಮ್ಮದಿರು, ಇವರೆಲ್ಲ ನಮ್ಮ ಅಣ್ಣ, ಇವರು ನಮ್ಮ ಅಣ್ಣದಿರು. ನೋಡು, ಎಲ್ಲ ಅವ್ರು ನಮ್ಮ ದೊಡ್ಡಣ್ಣ. ಅವ್ರ ಭುಜಕ್ಕೂ ನಾವು ಬರೋದಿಲ್ಲ, ಭಾಳ ತುಂಬ ಎತ್ತರ ಆಗವ್ರೆ ನಮ್ಮಣ್ಣ. ಇವ್ರು ನಮ್ಮ ಪಾಪಣ್ಣ ಅಂದ್ಬಿಟ್ಟು ನೋಡಿದ್ರಲ್ಲ. ನೋಡಿ, ಎಲ್ಲ ಒಂದು ಭಕ್ತಿಪೂರ್ವಕವಾಗಿ ಈ ಕಲ್ಲುಗಳ ಹತ್ರ ಪ್ರಾರ್ಥನೆ ಮಾಡ್ತಾರೆ. ತುಂಬ ಏನಪ್ಪ ಈ ಕಲ್ಲುಗಳಲ್ಲಿ ಏನಿದೆ ಅಂತ ಅಂದ್ಕೊಬೋದು ನೀವೆಲ್ಲ. ತುಂಬ ವಿಶಿಷ್ಟವಾದ ಶಕ್ತಿ ಇದೆ. ಯಾಕೆಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಭಕ್ತಿಯಿಂದ ನಂಬಿ ಇದು ಮಾಡಿದ್ರೆ ಯಾವುದೇ ರೀತಿಯಲ್ಲಿ ಕೂಡ ಒಂದು ಕಲ್ಲು ಕೂಡ ಒಂದಾಗುತ್ತೆ. ನೋಡಿ, ಇವ್ರು ಪಾಪಣ್ಣ ಅಂದ್ಬಿಟ್ಟು ಮಕ್ಕೆ ಹಬ್ಬ ಬಂದಾಗೆಲ್ಲ ಮರಿ ತಂದ್ಬಿಟ್ಟು ಕುಯ್ಸಿ ಎಲ್ರಿಗೂ ಹಂಚುತ್ತಾರೆ. ಗುಡ್ಡೆ ಮಾಂಸವ ಈ ಸೀಜನ್ ನೋಡ್ಕೊಂಡು 50 ರೂಪಾಯಿ ಜಾಸ್ತಿ ಇಸ್ಕೊತಾರೆ ಅಷ್ಟೇ. ಇವರು ನಮ್ಮ ಕೆಂಪಣ್ಣ ಅಂದ್ಬಿಟ್ಟು ಮೊದಲು ಇವರ ತುಂಬ ತರಕಾರಿ ಎಲ್ಲ ಬೆಳೀತಾ ಇರ್ತಾರೆ. ನೋಡೋ, ಎಲ್ಲ ಬಿಡುವು ಮಾಡ್ಕೊಬಂದು ಇಲ್ಲಿ ಕೂತವ್ರೆ. ನೋಡ್ತಾ ಇದ್ರಲ್ಲ, ತುಂಬ ಶಕ್ತಿಶಾಲಿಯಾದಂಥ ಒಂದು ದೇವರುಗಳು ಇಲ್ಲಿ ನೆಲೆಯಾಗಿದ್ದಾರೆ. ಇಲ್ಲೆಲ್ಲ ಒಂದು ಬಯಲು ಪ್ರದೇಶವಾಗಿತ್ತು. ಇಲ್ಲೆಲ್ಲ ಒಂದಷ್ಟು ದುಡ್ಡು ಕಾಸು ಹಾಕಿ ಈಗ ಇದನ್ನು ಕಲ್ಲುಗಳನ್ನ ಇದು ಮಾಡಿದ್ದಾರೆ ಅಚ್ಚುಕಟ್ಟಾಗಿ. ತುಂಬ ಚೆನ್ನಾಗಿರುತ್ತೆ. ಮತ್ತು ರಾತ್ರಿಗೆ ಬರ್ತೀವಿ, ಎಲ್ಲ ಮಾಂಸ ಎಲ್ಲ ತಗೊಬಂದು ಇಲ್ಲಿ ನೈವೇದ್ಯ ಮಾಡಿ ಅರ್ಪಣೆ ಮಾಡಿ ಒಂದಷ್ಟು ಜನಕ್ಕೆ ಕೊಡುವಂಥ ಒಂದು ಕಾರ್ಯಕ್ರಮ ಕೂಡ ಇದೆ. ಎಲ್ರಿಗೂ ಆ ಮಕ್ಕ ಕಲ್ಲೇಸೋ ದೇವರುಗಳು ಎಲ್ರಿಗೂ ಒಳ್ಳೇದು ಮಾಡಲಿಂದ ಈ ಮೂಲಕ ಕೇಳ್ಕೊಳ್ತೀನಿ. ಧನ್ಯವಾದಗಳು.